ಸ್ನೇಹಿತರೆ, ದರ್ಶನ್ ಮತ್ತೆ ಸುದೀಪ್ ಅವರು ಒಬ್ರನ್ನೊಬ್ರನ್ನ ಯಾಕೆ ಮಾತಾಡ್ಸಲ್ಲ ಅಂತ ತುಂಬಾ ಜನಕ್ಕೆ ಡೌಟ್ ಬಂದೇ ಬಂದಿರುತ್ತೆ. ಆದ್ರೆ ಉತ್ತರ ಮಾತ್ರ ಸಿಕ್ಕಿರಲ್ಲ. ಮೊದಲೆಲ್ಲ ಚೆನ್ನಾಗಿ ಇದ್ದ ಸುದೀಪ್ ಮತ್ತೆ ದರ್ಶನ್ ಅವರು ಯಾಕೆ ಒಬ್ರನ್ನೊಬ್ರನ್ನ ಮಾತಾಡ್ಸೋದನ್ನ ನಿಲ್ಸಿದ್ರು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಕನ್ನಡ ಹಬ್ 99ಗೆ ನೀವೇನಾದರೂ ಮೊದಲನೇ ಬಾರಿ ಭೇಟಿ ಕೊಟ್ಟಿದ್ರೆ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವರಿಬ್ಬರ ಮಧ್ಯೆ ಬಿರುಕು ಮೂಡಲು ಕಾರಣ ಏನು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇವರಿಬ್ಬರ ಮಧ್ಯೆ ಬಿರುಕು ಮೂಡಲು ಕಾರಣವೇನೆಂದ್ರೆ, ಸುದೀಪ್ ಅವರು 2013ರಲ್ಲಿ ಒಂದು ಖಾಸಗಿ ವಾಹಿನಿಯಲ್ಲಿ ಒಂದು ಹೇಳಿಕೆನ ಕೊಡ್ತಾರೆ. ಆ ಹೇಳಿಕೆಯ ಚಿಕ್ಕ ತುಣುಕು ನಿಮ್ಗೋಸ್ಕರ. ನಾನು ಫಸ್ಟ್ ನೋಡಿದ್ದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಕ್ಲಾಪ್ ಬೋರ್ಡ್ ಇಟ್ಕೊಂಡಿದ್ದ ಅವನು. ನಾನು ಆಕ್ಚುಲಿ ನೋಡ್ಬಿಟ್ಟು ಕೇಳಿದ್ ಯಾರು ಇವನು ಅಂತ. ಇವರು ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅಂತ ಹೇಳಿದ್ರು. ನನಗೆ ಆಕ್ಚುಲಿ ಆಶ್ಚರ್ಯ ಆಯ್ತು. ಇನ್ಫ್ಯಾಕ್ಟ್ ನನಗೆ ಮೆಜೆಸ್ಟಿಕ್ ಅನ್ನೋ ಚಿತ್ರ ಬಂದಿದ್ದು ನನಗೆ ಫಸ್ಟ್, ಸತ್ಯ ಮತ್ತೆ ಇವರು ಬಂದಾಗ. ಅವಾಗ ನನಗೆ ಮಾಡಕ್ ಆಗ್ಲಿಲ್ಲ ಇಮಿಡಿಯೇಟ್ ಆಗಿ. ಅವತ್ತೊಂದು ಮಾತು ಹೇಳಿದಲ್ಲ, ಇವ್ರು ನೋಡಿದಾರೆ, ವೈ ಡೋಂಟ್ ಯು ಗೋ ಟು ಹಿಮ್. ನೋಡಿದ್ರ ಸ್ನೇಹಿತರೆ, ಈ ಚಿಕ್ಕದಾದ ಒಂದು ಹೇಳಿಕೆ ಇವರಿಬ್ಬರ ಮಧ್ಯೆ ಬಿರುಕಾಗಿ ಮೂಡಿತು. ಈ ವಿಡಿಯೋ ರಿಲೀಸ್ ಆಗಿದ್ದು 2013ರಲ್ಲಿ, ಬಟ್ ಈ ವಿಡಿಯೋ ವೈರಲ್ ಆಗಿದ್ದು 2017ರಲ್ಲಿ. ಈ ವಿಡಿಯೋದಲ್ಲಿ ಸುದೀಪ್ ಅವರು ಮೆಜೆಸ್ಟಿಕ್ ಚಿತ್ರ ಮೊದಲು ನನಗೆ ಬಂದಿದ್ದು, ಆದರೆ ನನಗೆ ಆಗ ಮಾಡಲು ಆಗಿರಲಿಲ್ಲ. ಆದ್ರಿಂದ ನಾನು ದರ್ಶನ್ ಅವ್ರನ್ನ ಸತ್ಯ ಅವರಿಗೆ ರೆಫರ್ ಮಾಡಿದೆ ಅಂತ ಹೇಳ್ತಾರೆ ಸುದೀಪ್ ಅವರು. ಈ ವಿಡಿಯೋವನ್ನು ನೋಡಿದ ದರ್ಶನ್ ಅವರು, ಆ ಪಾತ್ರ ಯಾರು ಕೊಟ್ಟ ಭಿಕ್ಷೆಯೂ ಅಲ್ಲ, ಸುದೀಪ್ ಆಡಿರುವ ಮಾತುಗಳ ಬಗ್ಗೆ ಸ್ಪಷ್ಟನೆ ನೀಡಬೇಕು ಸುದೀಪ್ ಅವರು ಅಂತ ದರ್ಶನ್ ಅವರು ಟ್ವೀಟ್ ಮಾಡ್ತಾರೆ. ಈ ಟ್ವೀಟ್ ಅನ್ನು ಗಮನಿಸಿದ ಅಭಿಮಾನಿಗಳು ಮತ್ತು ನ್ಯೂಸ್ ಚಾನೆಲ್ಸ್ಗಳು, ಅವರು ಯಾರೋ ದರ್ಶನ್ ಅವರ ಟ್ವಿಟರ್ ಅಕೌಂಟ್ನ ಹ್ಯಾಕ್ ಮಾಡಿ ಈ ಥರ ಟ್ವೀಟ್ ಮಾಡ್ತಿದ್ದಾರೆ ಅಂತ ಕೆಲ ನ್ಯೂಸ್ ಚಾನೆಲ್ಸ್ಗಳು ಮತ್ತು ಅಭಿಮಾನಿಗಳು ಹೇಳ್ತಾ ಇರ್ತಾರೆ. ಇದಕ್ಕೆ ರಿಪ್ಲೈ ಮಾಡುವ ದರ್ಶನ್ ಅವರು ಈ ರೀತಿ ಟ್ವೀಟ್ ಮಾಡ್ತಾರೆ. ಕೆಲ ಚಾನೆಲ್ಸ್ ಹೇಳುವಂತೆ ಯಾರೇನೂ ಹ್ಯಾಕ್ ಮಾಡಿಲ್ಲ, ಇದು ನನ್ನ ಖಾತೆ, ನನ್ನ ಮಾತುಗಳೇ, ನನ್ನ ಗಮನಕ್ಕೆ ಬಂದ ಸಂಗತಿಗಳನ್ನು ಆಲೋಚಿಸಿಯೇ ನಾನು ಹೇಳಲು ಬಯಸುವ ವೇದಿಕೆ ಇದು ಅಂತ ಟ್ವೀಟ್ ಮಾಡ್ತಾರೆ. ಈ ಟ್ವೀಟ್ನಿಂದ ನಮಗೆ ಗೊತ್ತಾಗುತ್ತೆ ಸುದೀಪ್ ಅವರ ಆ ಹೇಳಿಕೆ ದರ್ಶನ್ ಅವರ ಮೇಲೆ ಎಷ್ಟು ಪ್ರಭಾವವನ್ನು ಬೀರಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಈ ಮೀಡಿಯಾದವರು ಊಹಾಪೋಹಗಳನ್ನು ಎಬ್ಬಿಸುತ್ತಿರುವುದನ್ನು ನೋಡಿದ ದರ್ಶನ್ ಅವರು ಇನ್ನೊಂದು ಟ್ವೀಟ್ ಮಾಡ್ತಾರೆ. ಅದೇನೆಂದರೆ, ನಾನು ಮತ್ತು ಸುದೀಪ್ ಸ್ನೇಹಿತರಲ್ಲ, ನಾವು ಕನ್ನಡ ಚಿತ್ರೋದ್ಯಮದಲ್ಲಿ ಕೆಲಸ ಮಾಡುತ್ತಿರುವ ನಟರಷ್ಟೇ. ಇವತ್ತಿಗೆ ಎಲ್ಲವನ್ನು ಕೊನೆಗಳಿಸಿ ಇನ್ಮುಂದೆ ನಮ್ಮಿಬ್ಬರ ಮಧ್ಯೆ ಗೆಳೆತನವಿಲ್ಲ, ದಯವಿಟ್ಟು ಯಾವುದೇ ಊಹಾಪೋಹಗಳು ಬೇಡ ಎಂದು ದರ್ಶನ್ ಅವರು ಟ್ವೀಟ್ ಮಾಡ್ತಾರೆ. ಬರೀ ಈ ಟ್ವೀಟ್ಗಳಿಂದಲೇ ಇವರಿಬ್ಬರ ಸ್ನೇಹ ಕೊನೆಗೊಳ್ಳುತ್ತೆ. ಆ ಸಣ್ಣ ವಿಡಿಯೋ ಇವರಿಬ್ಬರ ಮಧ್ಯದಲ್ಲಿ ಒಂದು ದೊಡ್ಡ ಬಿರುಕನ್ನು ಸೃಷ್ಟಿ ಮಾಡುತ್ತೆ. ಆದರೆ ಸುದೀಪ್ ಅವರು ಮಾತ್ರ ಯಾವುದೇ ಟ್ವೀಟ್ಗೂ ರಿಪ್ಲೈ ಮಾಡದೆ ಮೌನದಿಂದ ಉಳಿದ್ಬಿಡ್ತಾರೆ. ನೋಡಿದ್ರ ಸ್ನೇಹಿತರೆ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ. ಆ ಗಾದೆ ಇಲ್ಲಿ ಎಷ್ಟು ಮ್ಯಾಚ್ ಆಗುತ್ತೆ ಅಂತ. ನಾನು ಇವರಿಬ್ಬರಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳಲ್ಲ, ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.